ಹೂವಿನ ಗಿಡಕ್ಕೆ ಉತ್ತಮ ಇಳುವರಿ ಮತ್ತು ಉತ್ತಮ ಹೂವು ಬರುವಂತೆ ಮಾಡಲು ನಾನು ಎಪಿಕೆಎಸ್ ಕಂಪನಿ ಅವರನ್ನು ಕೇಳಿದೆ. ಅವರು ನನಗೆ ಅಭಿಮಾನ್ ಮತ್ತು FL77 ಎಂಬ 2 ಔಷಧಿಗಳನ್ನು ಶಿಫಾರಸು ಮಾಡಿದರು. ಈ ಔಷಧಿಯನ್ನು ನೀಡಿದ ನಂತರ ನಾನು ಮೊದಲಿಗಿಂತ ಉತ್ತಮ ಬೆಳವಣಿಗೆಯನ್ನು ಕಂಡೆ. ಮೊದಲು ಅದು ಕೇವಲ 20ರಿಂದ 30 ಕೆಜಿ ಇತ್ತು. FL77 ಬಳಸಿದ ನಂತರ ಹೂವಿನ ತೂಕ ಹೆಚ್ಚಾಯಿತು. ಕಿತ್ತಳೆ ಬಣ್ಣದ ಸೇವಂತಿಗೆ ಹೂವು ಹಳದಿ ಸೇವಂತಿಗೆಗಿಂತ ಹೆಚ್ಚು ದುಬಾರಿಯಾಗಿದೆ. ನಮಸ್ಕಾರ, ನನ್ನ ಹೆಸರು ಪ್ರಭಾಕರನ್. ನಾನು ಸೆಂಗಲ್ಪಟ್ಟು ಜಿಲ್ಲೆಯವನು. ನಾನು 10 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ನಾನು 10 ಸೆಂಟ್ನಲ್ಲಿ ಬದನೆಕಾಯಿ, 10 ಸೆಂಟ್ನಲ್ಲಿ ಮೆಣಸಿನಕಾಯಿ, 10 ಸೆಂಟ್ನಲ್ಲಿ ವೆಲ್ವೆಟ್ ಹೂವು ಫ್ಲವರ್ಸ್ ಮತ್ತು 40 ಸೆಂಟ್ನಲ್ಲಿ ಸೇವಂತಿಗೆ ಹೂವನ್ನು ನೆಟ್ಟಿದ್ದೇನೆ. ಮಳೆಯಾಗುತ್ತಿರುವುದರಿಂದ ನನಗೆ ಯಾವುದೇ ಗೊಬ್ಬರ ಹಾಕಲು ಸಾಧ್ಯವಾಗಿರಲಿಲ್ಲ ಮತ್ತು ಕೀಟಗಳ ಬಾಧೆ ಹೆಚ್ಚು. ಮಳೆ ನಿಂತ ನಂತರ ನಾನು ಅದನ್ನು ಮತ್ತೆ ನೋಡಿಕೊಳ್ಳುತ್ತೇನೆ. ಹೂವಿನ ಗಿಡಕ್ಕೆ ಉತ್ತಮ ಇಳುವರಿ ಮತ್ತು ಉತ್ತಮ ಹೂವು ಬರುವಂತೆ ಮಾಡಲು ನಾನು ಎಪಿಕೆಎಸ್ ಅನ್ನು ಕೇಳಿದೆ. ಅವರು ನನಗೆ ಅಭಿಮಾನ್ ಮತ್ತು FL77 ಎಂಬ 2 ಔಷಧಿಗಳನ್ನು ಶಿಫಾರಸು ಮಾಡಿದರು. ನಂತರ ನಾನು ಈ ಔಷಧಿಯನ್ನು ಖರೀದಿಸಿ ಬಳಸಿದೆ. ನನ್ನ ಬಳಿ 40 ಸೆಂಟ್ಸ್ನಲ್ಲಿ ಹೂವಿನ ಗಿಡವಿದೆ. ಕಿತ್ತಳೆ ಬಣ್ಣದ ಸೇವಂತಿಗೆ ಮತ್ತೊಂದು ಹಳದಿ ಸೇವಂತಿಗೆ ಹೂವು. ನಾನು ಪ್ರತಿದಿನ 50 ಕೆಜಿ ಹೂವುಗಳನ್ನು ಕೀಳುತ್ತೇನೆ. ನಾನು ಪ್ರತಿದಿನ ನೀರು ಹಾಕುತ್ತೇನೆ. ಈ FL77 ಅನ್ನು ಬಳಸಿದಾಗಿನಿಂದ ಹೂವುಗಳ ಬೆಳವಣಿಗೆ ಉತ್ತಮವಾಗಿದೆ. ಕೀಟಗಳ ಬಾಧೆ ಕಡಿಮೆಯಾಗಿದೆ ಮತ್ತು ಹಳದಿ ಸೇವಂತಿಗೆ ಹೂವಿನ ಸಸ್ಯವು 30 ಹೂವುಗಳ ದರದಲ್ಲಿ ಅರಳಿದೆ. ಇದನ್ನು ಸುಲಭವಾಗಿ ಕೀಳಬಹುದು. ಈ ಹಳದಿ ಸೇವಂತಿಗೆ ಹೂವಿನಿಂದ ನನಗೆ ಉತ್ತಮ ಮಾರಾಟ ಸಿಗುತ್ತದೆ. ನಾನು 40ರಿಂದ 50 ಕೆಜಿವರೆಗೆ ಮಾರಾಟ ಮಾಡುತ್ತೇನೆ. ಈ ಅಭಿಮಾನ್ ಮತ್ತು FL77 ನೊಂದಿಗೆ ನಾನು ಉತ್ತಮ ಬೆಳವಣಿಗೆ ಮತ್ತು ಮೊದಲಿಗಿಂತ ಹೆಚ್ಚಿನ ಮಾರಾಟವನ್ನು ಪಡೆದುಕೊಂಡಿದ್ದೇನೆ. ಇದರಿಂದಾಗಿ ನಾನು ಸಂತೋಷ ಮತ್ತು ತೃಪ್ತಿ ಹೊಂದಿದ್ದೇನೆ. ಕಿತ್ತಳೆ ಬಣ್ಣದ ಸೇವಂತಿಗೆ ಹೂವು ಆರಂಭದಲ್ಲಿ ದೊಡ್ಡದಾಗಿ ಅರಳುತ್ತದೆ, ಆದರೆ 2ರಿಂದ 3 ಬಾರಿ ಹೂ ತೆಗೆದ ನಂತರ ಈ ಹೂವುಗಳು ಚಿಕ್ಕದಾಗುತ್ತವೆ. ಅದರಂತೆ ಮಾರಾಟ ಕಡಿಮೆಯಾಗಿದೆ. ಕಿತ್ತಳೆ ಬಣ್ಣದ ಸೇವಂತಿಗೆ ಹೂವು ಹಳದಿ ಸೇವಂತಿಗೆ ಹೂವಿಗಿಂತ ಕಡಿಮೆ ಬೆಳೆಯುತ್ತದೆ ಮತ್ತು ಕಡಿಮೆ ಮಾರಾಟವನ್ನು ಪಡೆಯುತ್ತದೆ. ಆದರೆ ಕಿತ್ತಳೆ ಸೇವಂತಿಗೆ ಹೂವಿನ ಬೆಲೆ ಹಳದಿ ಸೇವಂತಿಗೆ ಹೂವಿನ ಬೆಲೆಗಿಂತ ಹೆಚ್ಚಾಗಿದೆ. ನಾನು 300 ಮಿಲಿ ಅಭಿಮಾನನ್ನು 15 ಲೀಟರ್ ನೀರಿನಲ್ಲಿ ಬೆರೆಸಿ FL77 ಅನ್ನು ಸಂಜೆ 3 ಗಂಟೆಯ ನಂತರ ಮಾತ್ರ ಸಿಂಪಡಿಸುತ್ತೇನೆ, ಏಕೆಂದರೆ ಕೀಟಗಳು ಸಂಜೆ ಮಾತ್ರ ಹೂವುಗಳ ಮೇಲೆ ದಾಳಿ ಮಾಡುತ್ತವೆ. ಆದ್ದರಿಂದ ಆ ಸಮಯದಲ್ಲಿ FL77 ಅನ್ನು ಸಿಂಪಡಿಸುವುದು ಉತ್ತಮ. ಈಗ ನನಗೆ 20 ಕೆಜಿ ಕಿತ್ತಳೆ ಸೇವಂತಿಗೆ ಹೂವುಗಳು ಮತ್ತು 50 ಕೆಜಿ ಹಳದಿ ಸೇವಂತಿಗೆ ಹೂವುಗಳು ಸಿಗುತ್ತವೆ. ಮೊದಲು ಈ ಉತ್ಪನ್ನವನ್ನು ಬಳಸುವ ಮುನ್ನ ಹೀಗೆ ತೂಕ ಹೆಚ್ಚಾಗಿರಲಿಲ್ಲ.